ಅಂದ್ರ ಎಲ್ಲವನ್ನ ವಿಚಾರಿಸಿ ನೋಡಿದಾಗ ಯಾವುದು ಅವಿನಾಶಿ ಐತಿ, ಯಾವುದು ನಾಶ ಹೊಂದುವಂತದ್ದೈತಿ ಅನ್ನೋ ವಿಚಾರವನ್ನ ನಾವು ನೋಡಿದಾಗ ಇಲ್ಲಿ ಅವಿನಾಶಿಯಾಗಿರ್ತಕ್ಕಂಥದ್ದು ಎಲ್ಲಾ ಕಡೆಗೂ ವ್ಯಾಪಕವಾದ ನಿರ್ವಿಕಾರ ಪರಬ್ರಹ್ಮವೇ ಐತಿ. ಆ ಪರಬ್ರಹ್ಮದಲ್ಲಿ ಆಶಯ ಅಥವಾ ಸಂಶಯ ನಾಶ ಇರಲಾರದು. ಆ ಪರಬ್ರಹ್ಮದೊಳಗೆ ಯಾವುದು ಸಂಶಯ ಇಲ್ಲ, ಸಂಶಯ ಅತೀತವಾಗಿರ್ತಕ್ಕಂಥದ್ದು. ಯಾಕಂದ್ರ ಅಲ್ಲಿ ಇರುವುದು ಒಂದೇ ಐತಿ, ಅಲ್ಲಿ ಎರಡಿಲ್ಲ. ಎರಡೈತಂದ್ರ ಒಂದು ಇನ್ನೊಂದರ ಮೇಲೆ ಸಂಶಯವನ್ನ ಪಡೋದಕ್ ಬರ್ತದ, ಅಥವಾ ಇನ್ನೊಂದ್ರ ಮೇಲೆ ಆರೋಪವನ್ನು ಹೊರ್ಸೋದಕ್ ಬರ್ತದ. ಆದ್ರ ಇಲ್ಲಿ ಯಾವುದು ಇಲ್ಲ, ಇರುವುದು ಒಂದೇ ಐತಿ. ಆದಿ ಮಧ್ಯ ಅಂತ್ಯದಲ್ಲೆಲ್ಲ ವಿಫಲವು, ನಿಗುಡವು, ಅಚಲವು, ಅಲುಗಾಡದುದು ಎಲ್ಲಾ ಕಡೆಗೂ ಎಲ್ಲಿಯೂ ಕಡಿದಿರದ ಏಕಾಸ್ತಾರವು. ಯಾಕಂದ್ರ ಅದು ಎರಡು ಅನ್ನೋದು ಇಲ್ಲೇ ಇಲ್ಲ. ಅದಕ್ಕ ನಿಬಿಡ ಅಂದ್ರೆ ಎಲ್ಲಿ ಬಿಡುವಿಲ್ಲದೆ. ಈ ಜಡ ವಸ್ತುಗಳಾದ್ರ ಅಂದ್ರ ರೂಪನಾಮದಿಂದ ಕೂಡಿರ್ತಕ್ಕಂಥ ವಸ್ತುಗಳಿಗಾದ್ರೆ ಬಿಡುವಿರ್ತದೆ. ಆದ್ರೆ ಈ ಬಯಲಿಗೆ ಯಾವ ಬಿಡುವಿದೆ? ಯಾವುದೇ ಬಿಡುವಿಲ್ಲ. ಮತ್ ಎಲ್ಲಾ ಕಡೆಗೂ ತುಂಬ್ಕೊಂಡೈತಿ. ಇದು ಚಲನ ರಹಿತವಾಗಿರ್ತಕ್ಕಂಥದ್ದು, ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಇದಕ್ಕ ಚಲನೆ ಇಲ್ಲ. ಯಾಕಂದ್ರ ಇದನ್ ತಿರುಗಿ ಒಂದ್ ಕಡೆಗೆ ಒಂದ್ ಹೆಜ್ಜೆ ಇಡಕ್ ಇದಕ್ ಜಾಗಿಲ್ಲ. ಅಂತ ಪರಿಪೂರ್ಣವಾಗಿರ್ತಕ್ಕಂಥದ್ದು, ಪೂರ್ಣವಾಗಿರ್ತಕ್ಕಂಥದ್ದು. ಇದಕ್ಕ ಒಬ್ರು ಗೌತಮ ಬುದ್ಧರನ್ನ ಒಂದು ಪ್ರಶ್ನೆ ಕೇಳಿದ್ರಂತೆ. ಅಪ್ಪ, ನೀವು ಎಷ್ಟು ಈ ದೇಶ ಜಗತ್ ಸುತ್ತರ್ದ್ರಿ, ಎಷ್ಟು ಸಂಚಾರ ಮಾಡಿದ್ರಿ, ಎಷ್ಟೆಲ್ಲ ಸಂಚಾರ ಮಾಡಿ ಒಂದು ಹೊಸ ಧರ್ಮವನ್ನ ಸೃಷ್ಟಿ ಮಾಡಿದ್ರಲ್ಲಪ್ಪ, ನಿಮ್ಮ ಸಂಚಾರ, ನಿಮ್ಮ ಸಾಧನೆ ಬಹಳ ದೊಡ್ಡದು ಅಂತ ಹೇಳಿದ್ರಂತ. ಅದಕ್ಕ ಅವ್ರು ಹೇಳಿದ್ರಂತ, ನಾನು ಒಂದ್ ಹೆಜ್ಜೆನ ಈ ಕಡೆಯಿಂದ ತೆಗೆದು ಆ ಕಡೆಗೆ ಇಟ್ಟಿಲ್ಲಪ್ಪ, ಮತ್ ಇಡಕ್ಕೂ ಜಾಗಿಲ್ಲಪ್ಪ ಅಂದ್ರ. ಅಂದ್ರ ಅರ್ಥಾತ್ ಆ ಸ್ಥಿತಿ ಎಲ್ಲಿಗೆ ಹೇಳ್ತಂದ್ರ, ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥವನು ನಾನೇ ಇದ್ದಾಗ ಮತ್ ನಾನು ಈ ಕಡೆಯಿಂದ ಆ ಕಡೆಗೆ ಹೆಜ್ಜೆ ಇಟ್ಟೆ, ಓದೆ, ಸಂಚಾರ ಮಾಡಿದೆ, ಧರ್ಮ ಪ್ರಚಾರ ಮಾಡಿದೆ ಅನ್ನೋದು ಏನೂ ಇಲ್ಲಪ್ಪ. ಅದೇನೊಂದು ಇಲ್ಲ, ನಾನು ಏನೂ ಮಾಡಿಲ್ಲ. ಒಂದ್ ಹೆಜ್ಜೆನ ಆ ಕಡೆಗಿಂದ ಈ ಕಡೆಯಿಂದ ಆ ಕಡೆಗೆ ಒಂದ್ ಹೆಜ್ಜೆ ಎತ್ತಿ ಇಟ್ಟಿಲ್ಲ ಅಂತ ಹೇಳಿ ಗೌತಮ ಬುದ್ಧ ಹೇಳಿದ್ರಂತ. ಅಂದ್ರ ಅರ್ಥಾತ್ ಅದ್ರದ್ದು ಏನಂದ್ರ, ನಾನು ಪೂರ್ಣವಾಗಿರ್ತಕ್ಕಂಥವನು, ಪರಿಪೂರ್ಣವಾಗಿ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ನಾನು ಇನ್ನೊಂದ್ ಹೆಜ್ಜೆ ಇಡಕರ ಎಲ್ಲಿ ಜಾಗ ಐತಿ? ಎಲ್ಲೆಲ್ಲಿ ಬಿಡದ ನಾನೇ ತುಂಬ್ಕೊಂಡದಾನೆ, ಏಕವಾಗಿ ಅದಾನೆ, ಎಲ್ಲೆಲ್ಲಿ ಬಿಡುವಿಲ್ದಂಗ ಅದಾನೆ. ನನ್ನೊಳಗಿನ್ನೆಲ್ಲ ಐತಿ, ನಾನಿನ್ನೆಲ್ಲಿ ಹೆಜ್ಜೆ ಇಡಕ್ ಸಾಧ್ಯ ಆಗ್ತದೆ? ಅಲುಗಾಡಕ್ಕೂ ಬರಲ್ಲ, ಅಲುಗಾಡದದು ಅಂತದ್ದಿದೆ. ಅದೇನು ಆಕಾಶದಂತೆ ಅದೇ ಎಂದು ಅನಿಸಿದರೂ ಅದು ಆಕಾಶಕ್ಕಿಂತಲೂ ಘನ ದಟ್ಟವಾಗಿರುವುದು. ನೋಡಕ್ ಉದಾಹರಣೆ ಕೊಡ್ಬೇಕಾರ ಅದು ಹೆಂಗೈತಪ್ಪ ಪರಬ್ರಹ್ಮ ವಸ್ತು ಅಂದ್ರ ಆಕಾಶದಂತ ಐತಿ ಅಂತ ಹೇಳ್ತಾರ. ಆದ್ರ ಆಕಾಶಕ್ಕಿಂತ ಘನ ಅಂದ್ರ ಶ್ರೇಷ್ಠವಾಗಿರ್ತಕ್ಕಂಥ, ದಟ್ಟವಾಗಿರ್ತಕ್ಕಂಥ, ಎಲ್ಲೆಲ್ಲಿ ಏನೇನು ಬಿಡದೆ ಇರ್ತಕ್ಕಂಥ, ಬಿಡದಂಗ ಆವರಿಸಿಕೊಂಡಿರ್ತಕ್ಕಂಥದ್ದು ಅದೈತಿ. ಆಕಾಶದ ಆ ಕಡೆಗೆ ಆಕಾಶ ಕೂಡ ನಾಶವಂತದ. ಆದ್ರ ಆ ಪರಬ್ರಹ್ಮ ಅನ್ನೋದ ನಾಶ ಅದಕ್ಕಿಲ್ಲ. ಉಪಾಧಿಯೇ ಇಲ್ಲದ ನಿರಂಜನವು ಸದಾ ಪ್ರಕಾಶಮಾನವಿರ್ತಕ್ಕಂಥದ್ದು. ಅದಕ್ಕೆ ಯಾವುದೂ ಉಪಾಧಿ ಇಲ್ಲ. ಇಲ್ಲಿ ರೂಪನಾಮಗಳಿಂದ ಕೂಡಿರೋದಕ್ಕೆ ಉಪಾಧಿ ಅದಾವ. ಯಾವ ಹುಟ್ಟಿದವ ಅದಕ್ ವಿಪಾಲ ಅದಾವ. ಯಾವ್ದು ಆದಿ ಅಂತ್ಯ ಮಧ್ಯಕ್ಕೆ ಒಳಪಟ್ಟತ್ತಲ್ಲ ಅದಕ್ ಉಪಾಧಿ. ಇದು ಯಾವುದಕ್ಕೂ ಒಳಪಡಲಾರದಂಥದ್ದು, ಯಾವುದಕ್ಕೆ ಸಿಲುಕಲಾರದಂಥದ್ದು ನಿರಂಜನ ವಸ್ತು. ಯಾವುದೇ ರಂಜನೆಗಳನ್ನ ಹಚ್ಚಿಸಿಕೊಳ್ಳದೆ ಇರ್ತಕ್ಕಂಥ, ಅಂಟಿಸಿಕೊಳ್ಳದೆ ಇರ್ತಕ್ಕಂಥ, ಸದಾ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಇದಕ್ಕೆ ಯಾವ ಏನು ಅಡೆತಡೆಗಳು, ಅಡ್ಡಿ ಆತಂಕಗಳು, ಬಂಧನವನ್ನೋದಾಗ್ಲಿ ಯಾವುದು ಇಲ್ಲ. ಈಗ ನಾವು ಸೂರ್ಯನಿಗೆ ಮೋಡ ಮರೆಯಗೈತಿ ಅಂತ ಹೇಳ್ತೇವೆ. ಸೂರ್ಯ ಯಾಕ ಮೋಡ ಮುಚ್ಚಿಂದತಿ ಅಂತ ಹೇಳ್ತೇವೆ. ಆದ್ರೆ ಈ ಪರಿಪೂರ್ಣ ಪರಬ್ರಹ್ಮ ವಸ್ತುವನ್ನ ಮುಚ್ಚಿಕೊಳ್ಳುವಂತವು, ಮರೆ ಮಾಡುವಂತವು, ತಡೆ ಮಾಡುವಂತವು ಯಾವು ಇಲ್ಲ. ಇದು ಹಂಗ ಯಾವಾಗ್ಲೂ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಈಗ ಮಳಿ ಮೋಡ ಆತು ಅಂದ್ರ, ಮೋಡಗಳು ಒಂದು ಅಂದ್ರ ಸಾಯಂಕಾಲ ಮಧ್ಯಾಹ್ನ 3 ಗಂಟೆ ಆಗಿದ್ರು ಕೂಡ ಸಾಯಂಕಾಲ 6 ಗಂಟೆ ಆಗೈತೆ ಅನ್ನಂಗ್ ಕಾಣ್ತದೆ.
ಯಾಕ ಮೋಡಗಳು ಮುಚ್ಕೊಂಡು ಸೂರ್ಯನನ್ನ ಮರೆ ಮಾಡಿರ್ತಾವ. ಸೂರ್ಯನ ಮರೆ ಮಾಡಿದ ಕತ್ಲ ಆವರಿಸ್ತದೆ. ಆದ್ರೆ ಈ ಪರಬ್ರಹ್ಮ ವಸ್ತುಗೆ ಯಾವುದು ಆವರಿಸಿಕೊಳ್ಳಲಾರದು, ಯಾವ್ದು ಅಡೆತಡೆ ಇಲ್ಲದೆ ಇರ್ತಕ್ಕಂಥದ್ದು, ಅಡೆತಡೆ ಇಲ್ಲದ ಕಡೆ ಬಿಡುಗಡೆ ಇಲ್ಲದ ಅಂತ ಅಖಂಡ ಸ್ವರೂಪವಾಗಿರ್ತಕ್ಕಂಥ ವಸ್ತು. ಇಂಥ ಸರ್ವಾತೀತ ವಸ್ತುವಿನ ಪ್ರಾಪ್ತಿಯು ಉಪಾಯವೇನು ನೋಡುವ. ಇಂಥ ವಸ್ತು ಇದಂತ ವರ್ಣನೆ ಮಾಡಿ ಹೇಳ್ತೀರಿ. ಆ ಇದನ್ನ ತಿಳಿಯುವಂತ ಉಪಾಯವೇನು? ಸರ್ವಾತೀತ ಅಂದ್ರೆ ಯಾವ್ದು ನೀವು ಹೇಳ್ತೀರೋ ಅದಕ್ಕೆ ಅತೀತವಾಗಿರ್ತಕ್ಕಂಥದ್ದು. ನೀವು ಆತ್ಮರ ಅಂತೀರ ಮತ್ ಅದಕ್ಕೆ ಅತೀತ. ಶೂನ್ಯ ಅಂತೀರ, ಶೂನ್ಯ ಅಂದ್ರೆ ಮತ್ ಅದಕ್ ನಿಶೂನ್ಯ. ಬಯಲು ಅಂತೀರ, ಮಹಾಬಯಲು. ನೀವ್ ಏನ್ ಹೇಳ್ತೀರೋ ಅದರ ಆ ಕಡೆ ಇರ್ತಕ್ಕಂತ ಸರ್ವಾತೀತ ವಸ್ತುವಿನ ಪ್ರಾಪ್ತಿಯ ಉಪಾಯವೇನು ನೋಡೋಣ ಅಂದ್ರ, ಹೊರಗಿನ ಚಕ್ಷು, ಜ್ಞಾನರೂಪಿ ಚಕ್ಷು ಇವೆಲ್ಲ ಪೂರ್ವ ಪಕ್ಷವೇ ಆಗಿವೆ. ನೀನ್ ಈ ವಿಚಾರವನ್ನ ತಿಳಿಬೇಕಂದ್ರೆ ಹೊರಗಿನ ಕಣ್ಣಿನಿಂದ ಕಾಣೋದಿಲ್ಲ, ಜ್ಞಾನದ ಕಣ್ಣಿನಿಂದ ನೀನ್ ನೋಡ್ಬೇಕಂತ ಹೇಳ್ತಿ ಅಂದ್ರ ಅದು ಕೂಡ ಪೂರ್ವ ಪಕ್ಷದ ಮಾತ. ಯಾಕಂದ್ರ ಮತ್ ಇನ್ನೊಂದ್ ಐತಿ ಅಂತ ಹೇಳ್ತಿಯಲ್ಲ. ಯಾಕಂದ್ರೆ ಇಲ್ಲಿ ನೀನು ಇನ್ನೊಂದು ಕಣ್ಣು, ಜ್ಞಾನದ ಕಣ್ಣು, ಹೊರಗಿನ ಕಣ್ಣು, ಒಳಗಣ್ಣು ಅಂತ ಹೇಳ್ತಿ ಅಂದ್ರ ಹಂಗಾರ ಅಲ್ಲಿ ಆತು. ಆ ಕಣ್ಣಿಗಳಿಂದ ನೀನ್ ಇನ್ನೊಂದು ನೋಡ್ತಿ ಅಂದ್ರ ಆತ. ಹಂಗದಿಲ್ಲ. ಅದು 2 3 1 ಅನ್ನೋದಿಲ್ಲ. ಇರ್ತಕ್ಕಂಥದ್ದು ಒಂದೇ ಒಂದು ವಸ್ತು. ಆದ್ದರಿಂದ ನೀ ಹೊರಗಿನ ಹೊರಗಿನ ಚಾಕ್ಷುವಿನಿಂದ ಅಥವಾ ಜ್ಞಾನ ರೂಪಿ ಚಾಕ್ಷು ಇವೆಲ್ಲ ಹೇಳ್ತಿ ಅಂದ್ರ ಇವು ಪೂರ್ವ ಪಕ್ಷವೇ ಆಗಿವೆ. ಯಾಕೆಂದರೆ ನಿರ್ಗುಣ ಪರಬ್ರಹ್ಮ ಮೂಲದಲ್ಲಿಯೇ ಆಲಕ್ಷ್ಯವಾಗಿದ್ದು, ಅದು ಆ ನಿರ್ಗುಣ ಪರಬ್ರಹ್ಮ ಅಂತ ವಸ್ತು ಅದು ಏನಾರ ಹಿಂಗ ಜ್ಞಾನಕ್ಕೆ ಅಥವಾ ಇನ್ನೊಂದಕ್ಕೆ ಉಪಾಧಿಗೆ ಸಿಲುಕ್ತತಿ ಅಥವಾ ಲಕ್ಷ್ಯಕ್ ಸಿಲುಕ್ತತಿ ಅನ್ನೋದಾಗಿದ್ರ ಲಕ್ಷಿಸಬಹುದಾಗಿತ್ತು. ಲಕ್ಷಿಸಲಾಗದ ಅಖಂಡವಾಗಿರ್ತಕ್ಕಂಥ ಆ ಲಕ್ಷ್ಯ ವಸ್ತು ಅದು. ಅಂದ್ರ ನಿನ್ನ ಲಕ್ಷ್ಯಕ್ಕೂ ಮೀರಿರ್ತಕ್ಕಂಥದ್ದದು. ನೀನ್ ಲಕ್ಷ್ಯ ಕೊಟ್ಟು ಕೇಳು, ಲಕ್ಷಿಸಿ ನೋಡು ಅಂದ್ರ ಅಥವಾ ಮನೋಬುದ್ಧಿಯಿಂದ ನೀನ್ ಹೇಳ್ತಿ. ಅಂದ್ರೆ ಯಾವ್ದಾದ್ರ ಒಂದು ಹಂತದಿಂದ ಕ್ಲೀನಾಗಿ ಲಕ್ಷ್ಯ ಕೊಟ್ಟು ಕೇಳು, ಲಕ್ಷ್ಯ ಕೊಟ್ಟು ನೋಡು, ಲಕ್ಷ್ಯ ಕೊಟ್ಟು ಮಾಡು ಅಂತ ಹೇಳ್ತಿ. ಆ ಲಕ್ಷ್ಯ ವಸ್ತುವಿಗೆ ಅಂದ್ರೆ ಲಕ್ಷ್ಯ ರಹಿತವಾಗಿರ್ತಕ್ಕಂಥದಕ್ಕ ನೀನ್ ಯಾವ ಲಕ್ಷ್ಯ ಅಂತ ಹೇಳ್ತಿ? ಅಲ್ಲಿ ಯಾವ್ದು ಹೇಳಕ್ ಬರಲ್ಲ. ಅದು ಆ ಲಕ್ಷ್ಯವಾಗಿದ್ದು ಅದನ್ನ ಜ್ಞಾನದಿಂದ ಲಕ್ಷಿಸಲಿಕ್ಕೆ ಬಾರದು ಅಂತ ಆ ಲಕ್ಷ್ಯ ವಸ್ತುವನ್ನ ನೀನು ಜ್ಞಾನದಿಂದ ನೋಡ್ತಾನೆ ಅಂದ್ರ ಅದಕ್ಕೂ ಬರಲ್ಲ. ಎಲ್ಲೆಲ್ಲಿ ನೀನ್ ಎರಡೆರಡು ಭಾವಗಳನ್ನು ತರ್ತೀಯೋ ಅಲ್ಲಿ ಅದು ತಿಳ್ಕೋದಿಲ್ಲ. ಯಾಕಂದ್ರ ಇರ್ತಕ್ಕಂಥದ್ದು ಇಲ್ಲಿ ಮೊದಲೇ ಹೇಳಿದ್ರು, ಏಕವಾಗಿರ್ತಕ್ಕಂಥದ್ದು, ನಿಬಿಡವಾಗಿರ್ತಕ್ಕಂಥದ್ದು, ಅಚಲವಾಗಿರ್ತಕ್ಕಂಥದ್ದು, ಅಲುಗಾಡದೆ ಇರ್ತಕ್ಕಂಥದ್ದು, ಏಕಸ್ತರವಾಗಿರ್ತಕ್ಕಂಥ ಇರುವುದು ಒಂದೇ ಇರ್ತಕ್ಕಂಥದ್ದನ್ನ ನೀನ್ ಎರಡು ಮಾಡಿ ನೋಡ್ತಾನೆ ಅಥವಾ ಮಂತ್ರ ಹೇಳಿ, ಕರ್ಮ ಮಾಡಿ, ಯಜ್ಞ ಯಾಗಾದಿ ಮಾಡಿ ಏನಾರ ಮಾಡಿ ನೋಡ್ತಾನೆ ಅಂದ್ರ ಅದಕ್ಕಾಗೋದಿಲ್ಲ. ಅದನ್ನ ಹಂಗ ಯಾವ್ದ್ರದಿಂದ ಲಕ್ಷಿಸಲಿಕ್ಕೆ ಬಾರದು. ಅದಕ್ಕಾಗಿ ಸಂಘವನ್ನು ತ್ಯಜಿಸಿದ ಹೊರತಾಗಿ ಏನು ಬ್ರಹ್ಮವಾಗಲಾರದು. ನಾನು ಲಕ್ಷಿಸ್ತಾನೆ ಅನ್ನೋ ಸಂಘವನ್ನು ತೆಗಿಬೇಕು, ನಾನು ಜ್ಞಾನದಿಂದ ತಿಳಿತೀನಿ ಅನ್ನೋ ಸಂಘವನ್ನು ತೆಗಿಬೇಕು. ಏನೇನ್ ನೀನು ಉಪಾಧಿಗಳ ಜೀವ ಭಾವದ ಮಾತುಗಳನ್ನು ನೀನ್ ಏನೇನ್ ಹೇಳ್ತಿದೆಯಲ್ಲ, ಇವೆಲ್ಲವುದರ ಸಂಘವನ್ನು ತ್ಯಜಿಸಿದ ಮೌನದ ಅಂತರ್ಭಾರ್ಗದ ಅನುಭವ ತೆಗೆದುಕೋ. ಅಂದ್ರ ನಿನ್ನ ಶಾಂತ ಸ್ವರೂಪದಿಂದ ಶಾಂತದೊಳಗಾಗಿ ಆ ಪರಬ್ರಹ್ಮ ವಸ್ತು, ಆ ಲಕ್ಷ್ಯ ಅಂದ್ರೆ ಲಕ್ಷ್ಯಕ್ಕೂ ಮೀರಿದಂತ ವಸ್ತುವನ್ನ ನೀನು ಲಕ್ಷ್ಯದಿಂದಾಗಲಿ ಅಥವಾ ಜ್ಞಾನದಿಂದಾಗಲಿ ಅಥವಾ ಯಾವುದೇ ಸಾಧನಗಳಿಂದಾಗಲಿ ಅದನ್ನ ನೀನ್ ತಿಳಿತಿ ಮಾಡ್ತಿ ಅಂದ್ರ ಆಗೋದಿಲ್ಲ. ಯಾಕಂದ್ರ ಅದು ರೂಪನಾಮಕ್ಕೆ ಒಳಪಟ್ಟಿದ್ರೆ, ಲಕ್ಷ್ಯಕ್ಕೆ ಒಳಪಟ್ಟಿದ್ರೆ, ಮಾತು ಮನಕ್ಕೆ ಒಳಪಟ್ಟಿದ್ರೆ ನೀನು ಅದನ್ನೇನಾದ್ರೂ ಪ್ರಯತ್ನ ಮಾಡ್ಬೋದಾಗಿತ್ತು, ಹಿಡಿಬೋದಾಗಿತ್ತು, ಮಾಡ್ಬೋದಾಗಿತ್ತು. ಅದು ಗಾಳಿ ಐತಿ ಅನ್ನೋದಾದ್ರ ಗಾಳಿ ಸ್ವರೂಪದಾಗ ಐತಿ ಅಂದ್ರ ಯಾವ್ದೋ ಬಲೂನ್ ನಿಂದನೋ ಅಥವಾ ಯಾವ್ದ್ರಿಂದನಾರ
ಹಿಡಿಬೋದಾಗಿತ್ತು. ಅಥವಾ ನೀರೈತಂದ್ರ ಅದಕ್ಕೇನೋ ಡ್ಯಾಮ್ ಕಟ್ಟೋದ್ರಿಂದ ಸಂಗ್ರಹಣೆ ಮಾಡ್ಬೋದಾಗಿತ್ತು. ಅಗ್ನಿ ಅಂದ್ರೆ ಯಾವ್ದಾರ ವಸ್ತುಗಳಿಂದನಾದ್ರೂ ಹಿಡಿಬೋದಾಗಿತ್ತು. ಆದ್ರೆ ಇದನ್ನ ಯಾವ್ದ್ರಿಂದನೂ ಅದನ್ನ ಹಿಡಿಯಕ್ ಬರೋದಿಲ್ಲ, ಯಾವ್ದ್ರಿಂದನೂ ಲಕ್ಷಿಸಕ್ ಬರೋದಿಲ್ಲ. ಎರಡನ್ನ ಪದವನ್ನೇ ಮೊದಲು ಇಲ್ಲಿ ತ್ಯಜಿಸ್ಬೇಕು ಅಂತ ಹೇಳ್ತದ. ನೀನ್ ಏನೇನ್ ಎರಡು ಹೇಳ್ತೀಯೋ ಆ ಎರಡನ್ನ ಪದನ ಮೊದಲು ತೆಗೆದಾಕ. ಅಲ್ಲಿ ಎರಡು ಅನ್ನೋದ ಅಜ್ಞಾನ, ಎರಡು ಅನ್ನೋದ ಭ್ರಾಂತಿ, ಎರಡು ಅನ್ನೋದೇ ಕತ್ತಲು. ಆ ಕತ್ತಲಿನೊಳಗ ನೀನೇನ್ ನೋಡ್ತಿ? ನೀನ್ ಕಂಡೆ, ಕೇಳ್ದೆ, ನೋಡ್ದೆ ಮಾಡ್ದೆ ಅಂದ್ರ ಅದು ನಿನ್ನ ಜೀವತ್ವ ಭಾವ ಆಗ್ತದ. ಅದು ಏಕವಾಗಿರ್ತಕ್ಕಂಥದ್ದು ಏಕೆ ಐತಿ ಅಂತನ ನೀನ್ ತಿಳಿ. ಎರಡಂತ ಮರ್ತೊಮ್ಮೆನು ನೀನು ಭಾವಿಸಬೇಡ. ಅಲ್ಲಿ ಇರುವುದು ಏಕ ವಿಸ್ತಾರವೂ ಆಗಿದೆ. ಅಂತದ್ದನ್ನ ಏಕ ಸ್ವರೂಪವಾಗಿ ತಿಳಿ. ಆ ಒಂದೈತಿ, ಅದು ಒಂದೇ, ನಾನು ಒಂದೇ ಅಂತ ತಿಳಿ. ಮತ್ತ ದೃಶ್ಯ ನೋಡೋನು, ನೋಡ್ತೀನನು, ತಿಳಿಯೋನು, ಜ್ಞಾನ ಅಜ್ಞಾನ ಇವ್ಯಾವ ನೀನ್ ತರಬೇಡ. ಅಲ್ಲಿ ಇರುವುದ ಒಂದೇ ವಸ್ತು, ಆ ವಸ್ತುವೇ ನೀನು. ನೀನೇ ನಿನ್ನನ್ನು ಹುಡುಕಿಂತ ಹೋದ್ರ ನೀನ್ ಎಂದೂ ಸಿಗೋದಿಲ್ಲ. ಯಾಕಂದ್ರೆ ನೀನ್ ಇರೋದ ಒಬ್ಬನು. ಇನ್ನೊಂದ್ ಯಾಕೆ ತರ್ತಿ ಅಲ್ಲಿ? ನೀನ್ ಯಾಕೆ ತರ್ತಿ ಅಂದ್ರೆ ಅದು ಮಿಥ್ಯ ರೂಪದೊಳಗಿಂದ ಕೂಡಿರ್ತಕ್ಕಂಥದ್ದು, ಅಜ್ಞಾನದೊಳಗ್ ಕೂಡಿರ್ತಕ್ಕಂಥದ್ದು, ಅಥವಾ ಮಾಯಾ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು. ಅಂತದ್ರೊಳಗ ನೀನ್ ಏನೇನ್ ಹೇಳಕ್ ಬರ್ತೀಯಲ್ಲ ಆ ಎಲ್ಲದರ ಸಂಘವನ್ನು ತ್ಯಜಿಸದ ಹೊರತಾಗಿ ಏನು ಬ್ರಹ್ಮವಾಗಲಾರದು. ಶಿಷ್ಯನೇ, ಎಲ್ಲ ಉಪಾಧಿಯ ಸಂಘವನ್ನು ತ್ಯಜಿಸಿ ಮೌನದ ಅಂತರ್ಭಾರ್ಗದ ಅನುಭವ ತೆಗೆದುಕೋ. ಸುಮ್ಮನಿರಲು ನೀನು ಮುಕ್ತನೌದು ಅಂತ ಹೇಳ್ತದ. ಹೆಂಗ ನೀನು ಸುಮ್ಮನಿರಲು ಮುಕ್ತನೌದು? ಸುಮ್ಮನಿರಲು ನೀನ ಪರಬ್ರಹ್ಮವೇ ಹೌದು ಅಂತ ಹೇಳ್ತದೆ. ಹೆಂಗಂದ್ರ ಏಕತ್ವದ ವಿಚಾರವನ್ನ ತಿಳಿದು ಏಕತ್ವವೇ ತಾನೆಂದು, ಪರಬ್ರಹ್ಮದ ವಿಚಾರವನ್ನ ತಿಳಿದು ಪರಬ್ರಹ್ಮವೇ ತಾನೆಂದು ಅರಿತು ಸುಮ್ಮನಿರಲು ನೀನು ಮುಕ್ತನೇ ಹೌದು. ಅದಿರ್ತಕ್ಕಂಥದ್ದು ಒಂದೇ ಐತಿ. ಒಂದೇ ಆಗಿರ್ತಕ್ಕಂಥದ್ದನ್ನ ತಿಳಿಯುವ ಮತ್ತು ಏನು ತಿಳಿಸಿಕೊಡುವ ಅನ್ನೋದು ಏನ್ ಎರಡದವಲ್ಲ, ಅದೆಲ್ಲದೂ ಕೂಡ ಒಂದೇ ಐತಿ ಅಂತ ತಿಳಿದು ನಿನ್ನ ಅಂತರ್ಭಾರ್ಗದ ಅನುಭವ ತೆಗೆದುಕೋ. ನಿನ್ನೊಳಗ ನೀನ್ ತಿಳ್ಕೊ. ಇದನ್ನ ಹೇಳ್ತಾರ ಮಹಾತ್ಮರು ಇದ್ರೊಳಗ. ನನ್ನ ಒಳಗ ನಾನ್ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಅಂದ್ರ ಗಂಡ ಅಂದ್ರ ಆ ಪರಬ್ರಹ್ಮ ಸ್ವರೂಪ. ಅದನ್ನ ನನ್ನೊಳಗ ನಾನ್ ತಿಳಿದು ವಿಚಾರವನ್ನು ಮಾಡೋದೈತವಿನ ಅದು ಹೊರಗಿಲ್ಲ. ಸಾರ ವಿಚಾರದಿಂದ ನಿರಸನೆ ಮಾಡುತ್ತಿರಲು ಸರ್ವವು ನಿರಸನೆಯಾಗಿ ಚಂಚಲವೆನ್ನುವುದೆಲ್ಲ ಹೊರಟು ಹೋಗುವುದು. ಇದು ಯಾವಾಗ ಹೊರಟು ಹೋಗತ್ತಂದ್ರ ನೀನ್ ಅಂತರಂಗದೊಳಗ ವಿಚಾರ ಮಾಡಿ ನೋಡು. ಬಲ್ಲಂತವ್ರು ಏನ್ ಹೇಳಿದಾರ? ಎಲ್ಲದು ಒಂದೇ ಐತಿ ಅಂತ ಹೇಳಿದಾರ. ಮತ್ತೆ ಒಂದೇ ಐತಿ ಅಂದ್ಮೇಲೆ ಒಂದೇ ಅಂತ ತಿಳಿದು ಬಿಡು. ಇವಾಗ ಇದ್ರೊಳಗ ಎಲ್ಲಾ ಶಕ್ತಿ ಒಂದೇ ಐತಿ. ಮೂಲ ವಿಚಾರದಿಂದ ನೋಡಿದ್ರೆ ಎಲ್ಲಾ ಜೀವರಾಶಿಗಳು ಪಂಚಭೂತಗಳಿಂದನೂ ಕೂಡಿದವು. ಮತ್ತೆ ಎಲ್ಲಾ ಜೀವರಾಶಿಗಳೊಳಗ ಸೂಕ್ಷ್ಮ ಶರೀರ ಅನ್ನೋದು ತ್ರಿಗುಣಗಳಿಂದನೇ ಕೂಡಿದವು. ಪ್ರಾಣಿಗಳು ಎಷ್ಟರ ಇರುವಲ್ಲ, 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರ. 84 ಲಕ್ಷ ಜೀವರಾಶಿಗಳೊಳಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳ ಸ್ಥೂಲ ದೇಹ ಏನೈತಂದ್ರ ಅದು ಪಂಚಭೂತಗಳೇ ಆಗೈತಿ. ಹಿಂಗ ತಿಳಿ. ಯಾಕದು ಒಂದಾಗಿ ನಿನಗ್ ಕಾಣೋದಿಲ್ಲ? ಮತ್ತೆ ಎಲ್ಲಾ ಸೂಕ್ಷ್ಮ ಶರೀರ ಅಂದ್ರ ಮನಸ್ಸಾಗ್ತದ. ಎಲ್ಲ ಜೀವರಾಶಿಗಳೊಳಗ ಅಂದ್ರ ಮನಸ್ಸು ಇರ್ತಕ್ಕಂಥದ್ದು ಎಲ್ಲದನ್ನು ವಿಚಾರ ಮಾಡಿ ನೋಡು. ಅವೆಲ್ಲವೂ ಈ ತ್ರಿಗುಣಗಳಿಂದನ ಕೂಡೈತಲ್ಲ. ಸತ್ವಗುಣ ರಜತಮಗುಣನ್ ಇವನ್ನ ಕೂಡ್ಕೊಂಡೈತಲ್ಲ. ಹಂಗಾರ ಜೀವ ಮತ್ತು ಜಗತ್ತು ಎಲ್ಲವೂ ನೋಡಿದ್ರ ಅದು ಒಂದೇ ಆಯ್ತಲ್ಲ. ಹೆಂಗ್ ಒಂದೇ ಐತಿ ಅಂತ ನೋಡಿದ್ರ ಎಲ್ಲವೂ ಆ ಪಂಚಭೂತಗಳ ವಸ್ತುಗಳಿಂದನೇ ಆಗೈತಿ. ಮತ್ ಎಲ್ಲರೊಳಗ ಮನಸ್ಸು ಅನ್ನೋದೆಲ್ಲ ಒಂದೇ ಐತಲ್ಲ. ಆ ಸ್ಥೂಲ ದೇಹದ ರಚನೆಯಲ್ಲಿ ಬೇರೆ ಬೇರೆ ಇರಬಹುದು, ಆಕಾರಗಳಲ್ಲಿ ಬೇರೆ ಬೇರೆ ಇರಬಹುದು, ಅವುಗಳ ಆಯಸ್ಸು, ಆರೋಗ್ಯ, ಅವುಗಳ ಸ್ಥಿತಿಗತಿ ಬೇರೆ ಇರಬಹುದು. ಆದ್ರ ಅವುಗಳ ಆಗಿರ್ತಕ್ಕಂಥದ್ದೆಲ್ಲದು ಪಂಚಭೂತಗಳದೇ ಐತಲ್ಲ, ಒಂದೇ ಐತಲ್ಲ. ಮತ್ತೆ ಮನಸ್ಸು ಅನ್ನೋದು ಎಲ್ಲರದು ಒಂದೇ ಐತ. ಆದ್ರ ಅವರ ಅಭಿಲಾಷೆಗಳು, ಆಲೋಚನೆಗಳು, ಭಾವನೆಗಳು ಬೇರೆ ಇರಬಹುದು, ಅದೆಲ್ಲದು ಒಂದೇ ಐತಲ್ಲ. ಮತ್ತೆ ಇವು ಒಂದೇ ಐತಂದ್ರ ಇವುಗಳಿಗೆಲ್ಲದು ಆಧಾರವಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತು ಅನ್ನೋದು ಒಂದೇ ಐತಲ್ಲ. ಆ ಬಯಲು ಒಂದೇ ಐತಲ್ಲ. ಘಟದೊಳಗಿನ ಬಯಲಾಗಲಿ ಅಥವಾ ಮಠದೊಳಗಿನ ಬಯಲಾಗಲಿ
ಸಾಮ ಈ ಅರಿವು ಅನ್ನೋದು ಎಲ್ಲರೊಳಗಿರ್ತಕ್ಕಂಥದ್ದು ಒಂದೇ ಅರಿವು ಐತಲ್ಲ. ಆ ಎಲ್ಲ ಜೀವರಾಶಿಗಳಿಗೂ ಕೂಡ ಜೀವಕ್ಕೆ ತೊಂದ್ರೆ ಬರ್ತತಿ ಅಂದ್ರ ರಕ್ಷಣೆ ಮಾಡ್ಕೋಬೇಕನ್ನ ಆ ಅರಿವು ಎಲ್ಲ ಒಂದೇ ಐತಲ್ಲ. ಈ ರೀತಿಯಾಗಿ ಅವು ಅನಂತ ಇರುವಲ್ವ್ಯಾಕ ವಿಚಾರದಿಂದ ಸಾರ ಸಾರ ವಿಚಾರದಿಂದ ವಿಚಾರಿಸ್ತಾ ನೋಡಿದ್ರ ಎಲ್ಲದ ಏಕತ್ವಕ್ಕೆ ಬರ್ತತಲ್ಲ. ಆ ಏಕತ್ವದ ಈ ರೂಪನಾಮಗಳಿರುವಂತವೇ ಮೂಲ ದೃಷ್ಟಿಯಿಂದ ನೋಡಿದ್ರೆ ಏಕತ್ವ ಐತಿ ಅಂದ ಮೇಲೆ ಇವೆಲ್ಲವಕ್ಕೂ ಆಧಾರವಾಗಿರ್ತಕ್ಕಂತ ಪರಬ್ರಹ್ಮ ವಸ್ತು ಅನ್ನೋದು ಅದು ಏಕತ್ವನ ಐತಿ, ಇರೋದು ಒಂದೇ ಐತಿ. ನೀನ್ ಅನೇಕ ಅಂತೆಲ್ಲ ಅವನಷ್ಟು ಬಿಟ್ಟು ಬಿಡು. ಅನೇಕ ಅನ್ನೋದು ನಿನ್ನ ಭ್ರಾಂತಿ ಒಳಗ, ನಿನ್ನ ಭಾವನೆಯೊಳಗ, ನಿನ್ನ ಕಲ್ಪನೆ ಒಳಗ ಐತದ. ಆದ್ರೆ ಇರುವುದೆಲ್ಲ ಒಂದೇ ಐತಲ್ಲ. ಈಗ ಮನೆ ಕಟ್ತಾರ, ಎಲ್ಲಾ ಮನೆಗಳು ಕಲ್ಲು ಮಣ್ಣುಗಳಿಂದನೇ ಕೂಡೈತಿ. ಒಂದ್ RCC ಮನೆ ಅನ್ಬೋದು, ಅಪಾರ್ಟ್ಮೆಂಟ್ ಅನ್ಬೋದು, ಬಿಲ್ಡಿಂಗ್ ಅನ್ಬೋದು, ಆಫೀಸ್ ಅನ್ಬೋದು, ಕೊಠಡಿ ಅನ್ಬೋದು, ಇನಿ ಏನಾರ ಅನ್ಬೋದು. ಮೂಲ ವಿಚಾರದಿಂದ ನೋಡಿದ್ರೆ ಇದೇ ಕಲ್ಲು ಮಣ್ಣು ಇಟ್ಟಿಗೆ ಸಿಮೆಂಟ್ ಇದ್ದನ ಕೂಡಿರೋದೈತಲ್ಲ. ಇವನ್ ಹೆಂಗ ನಾವ್ ಈ ರೀತಿಯಾಗಿ ವಿಚಾರಿಸಿ ನೋಡಿದಾಗ ಎಲ್ಲದು ಒಂದೇ ಹೆಂಗ ಕಾಣ್ತದೋ ಹಂಗ ಅಖಂಡ ಪರಿಪೂರ್ಣವಾಗಿರ್ತಕ್ಕಂತ ವಿಚಾರವನ್ನು ವಿಚಾರಿಸಿ ನೋಡಿದ್ರೆ ಅದು ಇರುವುದೇ ಒಂದು, ಅಲ್ಲಿ ಇನ್ನೊಂದು ಇಲ್ಲೇ ಇಲ್ಲ. ಇಲ್ಲಿ ಮನೆ ಅಂತ ಹೇಳ್ತೇವೆ, ಮನೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಕಾಣ್ತದೆ ನಮಗೆ, ಇರೋದ್ ಮೂಲ ಕಲ್ಲು ಮಣ್ಣುಗಳೇ ಕಾಣ್ತಾವ. ಅದರಂತೆ ಇಲ್ಲಿ ಮೂಲ ವಿಚಾರ ಮಾಡಿ ಹೊರಗಿನ ಎಲ್ಲ ರೂಪ ನಾಮಗಳನ್ನ ತೆಗೆದಾಕಿದ್ರ ಇರುವುದೆಲ್ಲದು ಒಂದೇ ಐತಿ. ಇಲ್ಲಿ ಏನ್ ಅನಂತ ಅನಂತ ಬೇರೆ ಬೇರೆಯಾಗಿ ಕಾಣ್ತದೋ ಅವೆಲ್ಲವೂ ಕೂಡ ಚಂಚಲ ಸ್ವರೂಪವೇ ಅದಾವ. ನೀನ್ ಈ ಏಕತ್ವದ ವಿಚಾರವನ್ನ ತಿಳಿದಿ ಅಂದ್ರ, ಅಖಂಡತ್ವದ ಎಲ್ಲದ ಒಂದೇ ಐತಿ, ಅದನ್ನ ಬಿಟ್ಟು ಇನ್ನೊಂದಿಲ್ಲ ಎಂಬುದನ್ನ ತಿಳಿದಿ ಅಂದ್ರ, ಎಲ್ಲ ಪರಬ್ರಹ್ಮವಿನಬೇಕು ಬೇರೊಂದಿಲ್ಲ ಎಂಬುವ ದೃಢವಿರಬೇಕು ಎನ್ನೋ ಮಾತು ದೃಢ ಆತಂದ್ರ ಇನ್ನು ಬೇರೆ ಏನೇನು ಇಲ್ಲವೇ ಇಲ್ಲ. ಐತಿ ಅಂದ್ರ ನಿನ್ನ ಅಜ್ಞಾನ. ಈ ಚಂಚಲವೆನ್ನುವುದೆಲ್ಲ ಹೊರಟು ಹೋಗುವುದು, ಆಮೇಲೆ ಉಳಿದ ನಿಚ್ಚಲ ಪರಬ್ರಹ್ಮವೇ ಸಾರವು. ನೀನ್ ಸಾರ ಸಾರ ಜ್ಞಾನ ಜ್ಞಾನ ಅಂತ ಹೇಳ್ತಿಲ್ಲ, ಏನ್ ಜ್ಞಾನ ಐತಿ? ಇದನ್ನ ಅಂಶ ಕ್ಷೀರ ನ್ಯಾಯದಂತೆ ಅನ್ನಂಗ ಅಸತ್ಯವಾದನ್ನ ತೆಗೆದುಹಾಕಿದ್ರೆ ಇರುವುದು ಒಂದೇ ಸತ್ಯ ವಸ್ತು. ಇದೊಂದು ಸತ್ಯ ತಿಳಿದ್ರೆ ಅದೆಲ್ಲದ ತಂತಾನೆ ಸುಳ್ಳು ಅನ್ನೋದು ಗೊತ್ತಾಗಿ ಹೋಗಿಬಿಡ್ತದ. ಮತ್ತ ಅದನ್ನ ಐತಿ ಅನ್ನೋ ಭಾವನೆ ಕೂಡ ತಲೆಯೊಳಗೆ ಬರೋದಿಲ್ಲ. ಅದರಂತೆ ಅಲ್ಲಿ ದೇಹವಾದ ಮೂಲ ಮಾಯೆಯ ಸಹಿತವಾಗಿ 8 ದೇಹಗಳು ನಿರಸನೆಯಾಗಿ ಹೋಗಿರುತ್ತವೆ. ಅಲ್ಲಿ ಈ ದೇಹಗಳಂತ ಏನ್ ಹೇಳ್ತಾವೋ 8 ಅಂತೀವಿ, 4 ಅಂತೀವಿ, ಏನ್ ಹೇಳ್ತಾವಲ್ಲ, ಇದು ಏನಾರ ಹೇಳಿದ್ರು ಕೂಡ ಎಲ್ಲದ ನಿರಸನೆಯಾಗಿ ಹೋಗ್ತದಲ್ಲ. ಮತ್ ಒಂದು ಅಂದ್ಮೇಲೆ ಇನ್ನೊಂದ್ ಎಲ್ಲಿ ಬರ್ತದಲ್ಲಿ? ಈಗ ಸಾಗರದೊಳಗ ಅನಂತ ನದಿಗಳು ಸೇರ್ತಾವ, ಅದ್ ಎಲ್ಲದ ಸಾಗರನ ಅಂತ ಅನ್ಸ್ಕೊಂತ ತವಿನ ಇದು ಈ ಕಡೆ ಗಂಗಾ ನದಿ ನೀರು, ಈ ಕಡೆ ತುಂಗಾ ನದಿ ನೀರು, ಇದು ನರ್ಮದಾ ನದಿ ನೀರು, ಇದು ಬ್ರಹ್ಮಪುತ್ರ ನದಿ ನೀರು ಅನ್ನೋದಲ್ಲಿಲ್ಲ. ಇಲ್ಲಿ ಹೊರಗೈತಿ 4 ದೇಹಗಳು, 8 ದೇಹಗಳು, ಇದ್ರ ಅವಯವಗಳು, ಇದ್ರವೆಲ್ಲ ವರ್ಣನೆ ಹೊರಗೈತಿ. ನದಿ ಹೊರಗೈತಂದ್ರ ಇದು ಗಂಗಾ ನದಿ, ಇದು ಒಂದೊಂದು ಊರಿಗೆ ಒಂದೊಂದು ಹೆಸರಿನಿಂದ ಕರೆಸ್ಕೊಂತ ಬಂದೈತಿ. ಹರಿಹರದ ಹತ್ರ ಇತ್ತಂದ್ರ ಹರಿಹರದೋಳಿ ಅನ್ಸ್ಕೊಂಡತಿ, ಭದ್ರಾವತಿ ಹತ್ರ ಅಂದ್ರ ಭದ್ರಾವಳಿ ಅನ್ಸ್ಕೊಂಡತಿ, ಕೂಡಲ ಸಂಗಮದ ಹತ್ರ ಬಂದ್ರ ಕೂಡಲ ಸಂಗಮ ಅಂತ ಅನ್ಸ್ಕೊಂಡತಿ, ಆಂಧ್ರದಾಗ ಹೋದ್ರ ಆಂಧ್ರದ. ಆದ್ರೆ ಇವು ಎಷ್ಟೆಷ್ಟು ಊರುನು ಇರ್ತದೋ ಅಷ್ಟಷ್ಟು ಹೆಸರಿನಿಂದ ಕರೆದರೂ ಕೂಡ ಸಾಗರದೊಳಗೆ ಸೇರಿದ ಬಳಿಕ ಯಾವುದೇ ಹೆಸರು ಉಳಿಯೋದಿಲ್ವೋ ಹಂಗಿಲ್ಲಿ ಪರಿಪೂರ್ಣ ವಿಚಾರವನ್ನು ಪೂರ್ಣತ್ವವನ್ನ ಆ ಪೂರ್ಣವೇ ಐತಿ ಅಂತ ನೀನ್ ತಿಳಿದು ಬಿಟ್ಟಿ ಅಂದ್ರ ಅಲ್ಲಿ ಇನ್ನೊಂದ್ ಯಾವ್ಯಾವ ಇರೋದಿಲ್ಲ. ಅವು ತಂತಾನೆ ಹೋಗ್ತವು. ಅದು ಸಮುದ್ರ ಏನು ಆತ್ ನಡಿ, ನಿನ್ ಹೆಸರು ನಡಿ ಅಂತ ಏನ್ ಹೇಳೋದ್ ಬೇಕಾಗಿಲ್ಲ, ನಿನ್ ಹೆಸರು ಮುಗಿತಿಲ್ಗೆ ಅನ್ನೋದೇನ್ ಬೇಕಾಗಿಲ್ಲ. ಆ ಸಾಗರದಕ್ ಸೇರಿದ ತಕ್ಷಣ ಸಾಗರದ ಗುಣನ ಆಗಿ ಹೋಗ್ಬಿಡ್ತದ, ಅದು ಉಪ್ಪೇ ಆಗಿ ಹೋಗ್ಬಿಡ್ತದೆ, ಇನ್ನು ಮೊದಲಿನ ಗುಣ ಇರೋದಿಲ್ಲ. ಹಂಗಿಲ್ಲಿ ಪರಿಪೂರ್ಣ ವಿಚಾರವನ್ನ ತಿಳಿದಾದ್ಮೇಲೆ ನೀನ್ ಇರೋದ ಒಂದೇ ಆಗಿದಿ, ಮತ್ ನೀನ್ ಬಿಡ್ತಾನಿ ಮಾಡ್ತಾನಿ ಅನ್ನೋದ್ ಏನು ಇಲ್ಲಲ್ಲ. ಆದ್ರೆ ಈ ಮೂಲ ಮಾಯೆಯ ಸಹಿತವಾಗಿ ದೇಹಗಳು ನಿರಸನೆಯಾಗಿ ಹೋಗಿರುತ್ತವೆ, ಅವೇ ನಾಶವಾಗಿ ಹೋಗ್ತವ. ಈ ಮನೆಯೊಳಗ ಕತ್ತಲಿತ್ತಂದ್ರ ನಾವು ದೀಪ ಹಚ್ಚಿದೀವಿ ಅಂದ್ರ ಕತ್ಲನ್ ನೀನ್ ಹೋಗಪ್ಪ ಇನ್ ನಾನ್ ದೀಪ ಹಚ್ತೇನೆ ಅನ್ನೋದೇನು ಬೇಕಾಗಿಲ್ಲ. ದೀಪ ಹಚ್ಚಿದ ಕ್ಷಣವೇ ಅದೆಲ್ಲದ ಕತ್ತಲ ಮರೆಯಾಗುವಂತೆ
ಆ ಏಕತ್ವ ಸ್ವರೂಪವಾದ ನಾನಿದ್ದೇನೆಂದು ತಿಳಿದ ಮಾತ್ರಕ್ಕೆ ಎಲ್ಲ ದೇಹಗಳು ನಿರಸನೆಯಾಗಿ ಹೋಗುತ್ತವೆ. ಈ ರೀತಿಯಾಗಿ ಸಾಧುಗಳ ದಯಾಳತ್ವದಿಂದ ಸೋಹಂ ಅಂಸಂ ಸೋಹಂ ಅಂಸೋಹಂ ತತ್ವಮಸಿ ಎಂಬ ಮಹಾವಾಕ್ಯಗಳಿಂದ ಆ ಬ್ರಹ್ಮವೇ ನೀನಿರುವೆ ಎಂದು ಸಾರ ಬ್ರಹ್ಮ ಪ್ರಾಪ್ತಿಯ ಉಪಾಯವನ್ನು ಹೇಳುವರು. ಇದನ್ನ ಮಹಾತ್ಮರು ಈ ರೀತಿಯಾಗಿ ವಿಚಾರಿಸಿ ವಿಚಾರಿಸಿ ಶೋಧಿಸಿ ಎಲ್ಲದ ನೋಡಿದಾಗ ಎಲ್ಲದ ಒಂದೇ ಐತಲ್ಲ, ಇದು ಯಾಕಿದು ಅನೇಕ ಅನೇಕ ಅಂತ ಬಂದ್ವು? ಇರೋದು ಒಂದೇ ಐತಿ, ಇಲ್ಲಿ ಅನೇಕ ಅಂತ ಯಾಕೆ ಬಂತಂದ್ರ ನಮ್ಮ ಅಜ್ಞಾನ ವಶದಿಂದ ಅಥವಾ ನಮಗೆ ತಿಳಿಯುವ ಸಾಮರ್ಥ್ಯದ ಕೊರತೆಯಿಂದ, ವಿಚಾರದ ಕೊರತೆಯಿಂದ, ಅಥವಾ ವಿಹಿತ ಗುರುಗಳ ಶ್ರೇಷ್ಠ ಸದ್ಗುರುಗಳ ಸಂಘದ ಕೊರತೆಯಿಂದ ನಮಗೆ ಬಂಧನ ಆಗಿದೆ. ಮತ್ತೆ ಇದನ್ನ ಅನುಭವಿಗಳ ಶ್ರೇಷ್ಠ ಸದ್ಗುರುಗಳ ಸಂಘದಿಂದ ಅವ್ರು ಏನ್ ಹೇಳ್ತಾರ, ಸಾಧುಗಳ ದಯಾಳತ್ವದಿಂದ, ಆ ಸಾಧುಗಳ ಅನುಭವಿಗಳ ದಯಾಳತ್ವದಿಂದ ನಮಗ್ ಏನ ತಿಳಿತಾ ಬಂತಂದ್ರ ಸೋಹಂ ಅಂಸೋ ಅಂದ್ರ ಆ ಸ್ವರೂಪನು ನಾನೇ ಇದ್ದೇನೆ, ನನ್ನ ಬಿಟ್ಟು ಯಾವ ಸ್ವರೂಪಗಳು ಇನ್ನೊಂದಿಲ್ಲ. ತತ್ವಂ ಅಸಿ, ಆ ತತ್ವಂ ಸ್ವರೂಪವಾಗಿರ್ತಕ್ಕಂಥದ್ದು ನಾನೇ ಅದೇನಲ್ಲ, ನನ್ ಬಿಟ್ಟು ಇನ್ನೊಂದ್ ಏನೊಂದು ಇಲ್ಲಲ್ಲ ಅಂತ ಅವ್ರು ಹೆಂಗ ಈ ನುಡಿಗಳನ್ನ ಮಹಾವಾಕ್ಯಗಳನ್ನ ಅವ್ರು ನಮ್ಗೆ ತಂದು ಕೊಟ್ರಂದ್ರ, ಈ ರೀತಿ ಅಂತರಂಗದೊಳಗಿನ ವಿಚಾರದಿಂದ ಹೆಂಗ ನಾವೀ ವಿಚಾರ ಮಾಡಿದ್ವಲ್ಲ, ಮೂಲ ಎಲ್ಲವೂ ಕೂಡ ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದೇ, ತ್ರಿಗುಣಗಳಿಂದ ಕೂಡಿರ್ತಕ್ಕಂಥದ್ದೇ. ನಾವು ಹೊರಗ ರೂಪನಾಮ ನೋಡಿ ಏನನ್ನ ಹೇಳ್ಬೋದು, ಆದ್ರೆ ಇದಕ್ಕೆ ಇನ್ನೂ ಸರಳ ಪದಗಳು ನಾವು ದಿನ ಇವನ್ನ ಬಳಕೆ ಮಾಡ್ತದವಿ. ಬಂಗಾರ, ಕಬ್ಬಣ, ಮರ, ಇದರಿಂದ ಎಷ್ಟು ಉಪ ಉತ್ಪನ್ನಗಳಾಗಿ ಹೋಗಿರ್ಲಿ, ಆದ್ರ ಮೂಲ ಅನ್ನೋದು ಒಂದೇ ಒಂದೈತಲ್ಲ. ಹಂಗ ಇಲ್ಲಿ ತತ್ವಮಸಿ ಅಂದ ಮಹಾವಾಕ್ಯಗಳನ್ನ ಅನುಭವಿಗಳು ಇದು ಒಂದೇ ಐತಪ್ಪ, ಸುಮ್ಮನೆ ನೀವು ಭ್ರಾಂತಿ ಮಾಡ್ಕೊಂಡಿರಪ್ಪ, ನೀವು ಬಲ್ಲಂತರ ಸಂಘ ಮಾಡ್ರಪ್ಪ, ಆವಾಗ ಬಲ್ಲಂತವ್ರು ನಿಮ್ಗೆ ಅದೆಷ್ಟರ ಇರುವಲ್ಲ, ಯಾಕ ಸಾವಿರ 84 ಲಕ್ಷ ಜೀವರಾಶಿಗಳಂದ್ರು ಕೂಡ ಹೆಂಗದಾವ ಅಂದ್ರ ಈ ಪಂಚಭೂತಗಳಿಂದನ ಆಗಿದಾವ. ಮತ್ತೆ 84 ಲಕ್ಷ ಜೀವರಾಶಿಗಳೊಳಗಿರೋ ಚೈತನ್ಯನ ಒಂದೇ ಐತಿ. ಅದೇನ್ 84 ಲಕ್ಷ ಇಲ್ಲ, ಇರುವುದೆಲ್ಲ ಚೈತನ್ಯ ಒಂದೇ ಐತಿ. ಅದರಂತೆ ಇಡೀ ಬ್ರಹ್ಮಾಂಡದ ತುಂಬ ಇರ್ತಕ್ಕಂಥ ಮಹಾಬೈಲು ಒಂದೇ ಐತಿ. ದೇಹದೊಳಗಿರೋ ಬಯಲು ಬೇರೆ, ಆ ಮಹಾ ಸೂರ್ಯನ ಮೇಲೆ ಇರೋ ಬಯಲು ಬೇರೆ, ಚಂದ್ರನ ಮೇಲೆ ಇರುವ ಬಯಲು ಬೇರೆ ಅಂತೇನಿಲ್ಲ. ಎಲ್ಲ ಕಡೆಗೂ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಬಯಲು ಒಂದೇ ಐತಿ. ಆ ಒಂದನ್ನ ತಿಳಿಯೋದಕ್ಕೋಸ್ಕರ ಈ ಗುರುಗಳ ಕೃಪೆಯಿಂದ, ಸದ್ಗುರುಗಳ ಕೃಪೆಯಿಂದ ಈ ತತ್ವಮಸಿ ಎಂಬ ವಾಕ್ಯಗಳಿಂದ ಆ ಬ್ರಹ್ಮವೇ ನೀನಿರುವೆ ಎಂದು ಸಾರ ಬ್ರಹ್ಮ ಪ್ರಾಪ್ತಿಯ ಉಪಾಯವನ್ನು ಹೇಳುವರು. ಈ ಸಾರ ವಿಚಾರ ಅಂದ್ರ ಯಾವಾಗ್ಲೂ ಇರ್ತಕ್ಕಂಥ ಬ್ರಹ್ಮ ಪ್ರಾಪ್ತಿಯ ಉಪಾಯವನ್ನ ಹೇಳ್ತಾರ. ಈ ರೀತಿಯಾಗಿ ನೀನ್ ತಿಳಿಯಪ್ಪ, ನೀನು ಅನೇಕ ಅನೇಕ ಮಾಡ್ಕೋಬೇಡ. ನೀನು ಅನೇಕ ಅನ್ನೋದು ಅನೇಕ ಇಲ್ಲ, ಇರುವುದು ಒಂದೇ. ಸಾವಿರ ಕೊಡಗಳೊಳಗ ಸಾವಿರ ನೀರ್ ತುಂಬಿಟ್ರು, ಆ 1000 ಸೂರ್ಯಗಳು ಕಂಡ್ರೂ ಕೂಡ ಆ ಎಲ್ಲ ಸಾವಿರ ಸೂರ್ಯಗಳು ಇಲ್ಲ, ಇರುವುದು ಮೇಲೆ ಒಂದೇ ಸೂರ್ಯ ಅನ್ನುವಂತೆ ಇಲ್ಲಿ ಎಷ್ಟೇ ಅನಂತ ಉಪಾಧಿಗಳು ಬಂದೋದ್ರು ಕೂಡ, ಏನೆಲ್ಲ ನಮಗಿದ್ರು ಕೂಡ ಇರುವುದು ಒಂದೇ ಅಂತ ಮಹಾತ್ಮರು ನಮಗೆ ತಿಳಿಸ್ತಾರ. ವಿವೇಕವನ್ನು ಅವಲೋಕಿಸಿದರೆ ತನಗೆ ಸಹಜವಾಗಿಯೇ ಈ ಪ್ರಕಾರದ ಸ್ಥಿತಿ ಉಂಟಾಗುತ್ತದೆ. ಈ ಪ್ರಕಾರದ ಸ್ಥಿತಿ ಅಂದ್ರ ಎಲ್ಲವನ್ನು ಏಕತ್ವಕ್ಕೆ ತರುವಂತ ವಿಚಾರ ನಮಗೆ ತಿಳಿಬೇಕಂದ್ರ ಈ ವಿವೇಕವನ್ನು ಅವಲಂಬಿಸಬೇಕು. ಅವ್ರು ಹೇಳಿದ್ರು ಇಂಥ ಪರಬ್ರಹ್ಮ ವಸ್ತು ಅಂದ್ರೆ ಮೊದಲ ಅದ್ರ ವರ್ಣನೆಯನ್ನ ಮಾಡಿದ್ರು. ಮತ್ ಇಂಥ ವರ್ಣನೆಯನ್ನ ಮಾಡಿದ್ಮೇಲೆ ಇದು ಯಾವುದು ಅಂತ ಕೇಳಿದ್ರ ತತ್ವಮಸಿ ಮಹಾವಾಕ್ಯಗಳ ಮೂಲಕ ನೀನೇ ಆ ಸ್ವರೂಪನಿದ್ದಿ, ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದಿ ಅಂತ ಹೇಳಿದ್ರು. ಮತ್ ಈ ಪರಬ್ರಹ್ಮ ಸ್ವರೂಪ ನನಗೆ ಸ್ವಲ್ಪ ವಿಚಾರಿಸ ಹೆಂಗಪ್ಪ ನಾನ್ ತಿಳಿಲಿ ಅಂತ ಹೇಳಿದ್ರ, ವಿವೇಕವನ್ನ ಅವಲೋಕಿಸಿದರೆ ತನಗೆ ಸಹಜವಾಗಿಯೇ ಯಾವುದೇ ಬಂಧನ ಇಲ್ದಂಗೆ, ಯಾವುದೇ ಅಡೆತಡೆಗಳಿಲ್ದಂಗೆ, ಯಾವುದರಿಂದ ವಿವೇಕದಿಂದ ಅವಲೋಕಿಸಿದರೆ
ಎಲ್ಲವುಗಳ ಮೂಲ ಸಾರವನ್ನು ಹುಡುಕಿ ನೋಡಿದ್ರ ಎಲ್ಲ ಮೂಲಗಳ ಸಾರ ಆ ಬ್ರಹ್ಮ ಸ್ವರೂಪವೇ ಐತಿ ಅನ್ನೋದು ಸಹಜವಾಗಿಯೇ ಈ ಪ್ರಕಾರದ ಸ್ಥಿತಿ ಉಂಟಾಗ್ತದೆ. ಇದು ವಿಚಾರ ಅಂತರಂಗದೊಳಗೆ ವಿಚಾರಿಸ್ಬೇಕಾಗೈತವಿನ ಹೊರಗ ರೂಪನಾಮಗಳಿಂದಾಗ್ಲಿ ಅಥವಾ ಯಾವ್ದಾದ್ರು ಇದರಿಂದಾಗ್ಲಿ ಇದು ಸಿಲುಕಲಾರದು ಅಂತ. ಮಹಾತ್ಮರು ಎಲ್ಲ ಅನುಭವಿಗಳ ಅಂತಿಮ ಸತ್ಯ ಒಂದೇ ಐತಿ. ನಿಜಗುಣ ಶಿವಗಳು ಹೇಳಿದ್ರು ಕೂಡ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯ, ಅತಿಶಯ ಇಲ್ಲದೆ ಇರತಕ್ಕಂತ ನಿರುಪಾಧಿಕ, ಉಪಾಧಿ ಇಲ್ಲದೆ ಇರತಕ್ಕಂತ ವಿಮಲ, ಮಲರಹಿತವಾಗಿರ್ತಕ್ಕಂತ ನಿರ್ಮಲ, ಏನೊಂದು ಕೊಳೆ ಇಲ್ಲದೆ ಇರತಕ್ಕಂತ ಆ ಸ್ವರೂಪ ಐತಲ್ಲ, ಅದೇ ನಿನ್ನ ಸ್ವರೂಪ. ಆ ರೀತಿ ವಿಚಾರದಿಂದ ಅದು ನಮಗೆ ತಿಳಿತದ ವಿನ, ಅಂತರಂಗದೊಳಗಿನ ವಿಚಾರದಿಂದನೇ ತಿಳಿತದ ವಿನ ಬಾಹ್ಯ ವಿಚಾರದಿಂದ ಇದು ಎಂದೆಂದಿಗೂ ತಿಳಿಯಲಾರದು. ಮತ್ ಇವೆಲ್ಲ ನಮಗೆ ಇಷ್ಟಕ್ಕಂತ ಕಾಣ್ತಾ ಬಂದ್ರ ಆ ಜ್ಯೋತಿ ಸ್ವರೂಪ ಆ ತತ್ವದೊಳಗೆ ಹೇಳ್ತದ. ಮತ್ತ ಎಲ್ಲಾ ಮಹಾತ್ಮರು ಅದೇ ನೋಡಿ ಹೇಳ್ತಾರ, ನೀನು ಈ ವಿಚಾರವನ್ನ ಅಂದ್ರ ಪರಬ್ರಹ್ಮ ನೀನಿದ್ದೀಯ, ತತ್ವಮಸಿ, ಆ ಪರಬ್ರಹ್ಮ ನೀನಿದ್ದಿ ಎಂಬ ಒಂದು ಅಂತರಂಗದೊಳಗ ಜ್ಞಾನ ಜ್ಯೋತಿಯನ್ನ ಹತ್ತನಿ. ಆ ಜ್ಞಾನ ಜ್ಯೋತಿಯನ್ನ ಹಚ್ಚಿದಾಗ ಈ ಹೊರಗಿನ ದೀಪದ ಬೆಳಕಿಗೆ ಹುಳುಗಳು ಹೆಂಗ್ ಬಂದು ಬಿದ್ದು ಸತ್ತು ಹೋಗ್ತಾವೋ ಹಂಗ ನಿನ್ನೊಳಗಿರ್ತಕ್ಕಂಥ ಈ ಅಸಂಭಾವ, ವಿಪರೀತ ಭಾವ, ನಾನು ದೇಹ, ನಾನು ಹೆಂಗ್ ತಿಳಿಲಿ, ನಾನು ಬದ್ಧ, ನಾನು ಮುಕ್ತ ಅನ್ನವು ಎಲ್ಲವೂ ಕೂಡ ನಾಶವಾಗಿ ಹೋಗ್ತಾವ. ನಾಶವಾಗಿ ತಾನು ಒಂದೇ ಉಳಿತೈತಿ. ಅದರಂತೆ ಅಂತ ಹೇಳ್ತಾರ. ಮತ್ ಇದಕ್ಕೆ ಇನ್ನೂ ಒಂದು ಅಡವಿದೊಂದು ಉದಾಹರಣೆ ಕೊಡ್ತಾರ. ಒಂದ್ಸರಿ ಕಾಡಿಗೆ ಬೆಂಕಿ ಹತ್ತತಂದ್ರ ಬೆಂಕಿ ಎಲ್ಲಿ ತನ ಉರಿತೈತದೋ ಅದಕ್ಕೆ ಉರಿಯಕ ಕಟ್ಟಿಗೆಗಳೆಂಬ ಆಹಾರ ಸಿಗತನ ಉರಿತೈತಿ. ಕಟ್ಟಿಗೆಗಳು ಉರಿಯಕ್ಕೆ ಏನೇನು ಸಾಧನಗಳು ಬೇಕು ಅವೆಲ್ಲವೂ ಸಿಗತನಕ ಅದು ಉರಿತೈತಿ. ಅವೆಲ್ಲವೂ ಸಿಗತನಕ ಉರಿದ ಆದ್ಮೇಲೆ ಆ ಉರಿಯುವ ಬೆಂಕಿಯೂ ಕೂಡ ನಾಶವಾಗ್ತದ. ಆ ಕಟ್ಟಿಗೆಗಳು ಎಲ್ಲ ನಾಶವಾದ್ಮೇಲೆ ಆ ಬೆಂಕಿನೂ ಕೂಡ ನಾಶವಾಗಿ ಹೋಗ್ತದೆ. ಎಲ್ಲದು ಬಯಲಾಗಿ ಹೋಗ್ತದ. ಅದರಂತೆ ನೀನು ಬ್ರಹ್ಮ ಸ್ವರೂಪನಿದ್ದೇನೆ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಅಂತರಂಗದೊಳಗ ಜ್ಞಾನಾಗ್ನಿ ಹೊತ್ತಂದ್ರ, ಈ ವಿಚಾರದಿಂದ ಅಂದ್ರೆ ವಿಚಾರವೆಂಬ ಜ್ಞಾನಾಗ್ನಿ, ವಿವೇಕವೆಂಬ ಜ್ಞಾನಾಗ್ನಿ ಅಂತರಂಗದೊಳಗ ಹೊತ್ತಂದ್ರ ಎಲ್ಲವೂ ತಾವಾಗಿಯೇ ಬಂದು ಬಿದ್ದದ್ದು ಎಲ್ಲ ನಾಶವಾಗಿ ಕೊನೆಗೆ ನಾನು ಬ್ರಹ್ಮದನೆ ಅಥವಾ ನಾನು ಆತ್ಮದನೆ ಅನ್ನೋದು ಅಲ್ಲಿ ಅಡವಿಯೊಳಗೆ ಹೆಂಗ್ ಬೆಂಕಿನೂ ಕೂಡ ನಾಶವಾಗಿ ಹೋಗ್ತದೋ, ಸುಡಕ್ ಯಾವ ಇಲ್ದಾಗ ಆ ಬೆಂಕಿನೂ ಕೂಡ ನಾಶವಾಗಿ ಹೋಗ್ತದಲ್ಲ, ಹಂಗಿಲ್ಲಿ ನಾನು ಅನ್ನೋದು ಕೂಡ ಎಲ್ಲದ ಬಯಲಾಗಿ ಕೇವಲ ಬರಿಹರಿವು, ಕೇವಲ ಆ ಮಹಾಬಯಲು ಅನ್ನೋದಾಗಿ ಹೋಗ್ತದ. ಅದನ್ನೇ ಸಾಯಜ್ಯ ಸ್ಥಿತಿ, ಪೂರ್ಣ ಸ್ಥಿತಿ, ತೂರ್ಯಾತಿ ಸ್ಥಿತಿ ಅಂತ ಹೇಳ್ತಾರೆ. ಈ ರೀತಿ ಇದು ವಿಚಾರ ಉತ್ಕೃಷ್ಟವಾಗಿದ್ದು ಇದು ವಿಚಾರದಿಂದನೇ ತಿಳಿತೈತಿ. ಇದೇನಪ್ಪಾ ನಾವ್ ಇಲ್ಲಿಗ್ ತಂದು ನಿಲ್ಸಿದ್ರ ಇದನ್ನು ಕಾಲದ ಮುಂದಕ್ಕೆ ಹೋತಲ್ಲ ಅಂತ ಹೇಳ್ತದ. ಯಾಕಂದ್ರೆ ಇದು ವಿಚಾರ ಅನ್ನೋದು ಹಂಗ ಐತಿ. ವಿವೇಕದಿಂದ ಅವಲೋಕಿಸಿದರೆ ತನಗೆ ಸಹಜವಾಗಿ ಅದು ತಿಳಿತೈತಿ. ಇದು ಏನು ದೊಡ್ಡದ ಆಗೋದಿಲ್ಲ. ಯಾವಾಗ ನಮ್ಮ ಅಂತರಂಗದೊಳಗ ವಿವೇಕದ ವಿಚಾರ ಹುಟ್ಟಿದ್ರ, ಅರಿವು ಸ್ವರೂಪನೇ ನಾನಿದ್ದೇನೆ ಹುಟ್ಟಿದ್ರ, ಇದೆಲ್ಲದೂ ಕೂಡ ಚೆನ್ನಾಗಿ ತಿಳಿತೈತಿ. ಮೇಲೆ ಸಾಧಕ ನೆನೆಸಿಕೊಳ್ಳುತ್ತಿದ್ದು ವೃತ್ತಿ ರಹಿತ ಅವಸ್ಥೆಯಾಗಿ ಬ್ರಹ್ಮ ಉಳಿದಿದೆ. ಇಲ್ಲಿಗೆ ಸಾರ ವಿಚಾರ ಮುಗಿಯಿತು. ಇಲ್ಲಿ ಸಾರ ವಿಚಾರ ಅಂದ್ರ ಎಲ್ಲಿ ಮುಗಿತದಪ್ಪ ಇದು? ಕೆಲವ್ರು ಹೇಳ್ತಿರ್ತಾರ, ಈ ಪರಬ್ರಹ್ಮ ವಿಚಾರ ಎಷ್ಟ್ ತಿಳಿದ್ರು ಸಾಲದಪ್ಪ, ಎಷ್ಟ್ ತಿಳಿದ್ರು ಸಾಲದ ಅಂತ ಹೇಳ್ತಾರ. ನಿಜ. ಆದ್ರೆ ಮೂಲ ತಿಳಿಬೇಕಾಗಿರ್ತಕ್ಕದ್ದನ್ನ ತಿಳಿದು ಬಿಟ್ರ ಇದು ಇಲ್ಲಿ ಕೊನೆ ಆಗ್ತದ. ಎಲ್ಲಿ ಕೊನೆ ಆಗ್ತದ ಅಂದ್ರ ಜ್ಞಾನ ವಿಜ್ಞಾನದ ತುದಿಯನ್ನು ಮುಟ್ಟಿದಾಗ ಎಲ್ಲದ ಕೊನೆಯಾಗಿ ಹೋಗ್ತದ. ಇಲ್ಲಿ ಅಡವಿನೇ ಬೆಂಕಿಗೆ ಸುಟ್ಟು ಅಡವಿ ನಾಶವಾದ್ಮೇಲೆ ಬೆಂಕಿನೇ ಹೆಂಗ ನಾಶವಾಗಿ ಹೋಗ್ತದೋ, ಇಲ್ಲಿ ನಾನು ಅನ್ನೋದು ಕೂಡ ಎರಡು ರೀತಿಯ ನಾನುಗಳು. ನಾನು ಎಂದರೆ ಬದ್ಧ, ನಾನು ಎಂದರೆ ಮುಕ್ತ ಅನ್ನೋದು ಆ ಮಹಾಬಯಲಲ್ಲಿ ಆ ಬಯಲಾಗಿ ಹೋಗ್ತದ. ಅಲ್ಲಿ ಏನೊಂದಿಲ್ಲದ ಸ್ಥಿತಿ ಆಗ್ತದ. ಆ ಏನೊಂದೇನು ಇಲ್ಲದ ಸ್ಥಿತಿಯೇ ಇಲ್ಲಿ ಹೇಳ್ತದ, ಸಾಧಕ ನೆನೆಸಿಕೊಳ್ಳುತ್ತಿದ್ದ ವೃತ್ತಿ ರಹಿತ ಅವಸ್ಥೆಯಾಗಿ
ನೀನು ಮೊದಲ ಸಾಧಕ ನೆನ್ಸ್ಕೊಂತಿದ್ದೆಲ್ಲಪ್ಪ, ಈ ರೀತಿಯಾಗಿ ನಿನ್ನ ಅಂತರಂಗದೊಳಗಿನ ಸಾಧನೆ ಮುಂದುವರಿತು ಅಂದ್ರ ಅದು ವೃತ್ತಿ ರಹಿತ ಅವಸ್ಥೆಯಾಗ್ತದ. ಆ ವೃತ್ತಿ ರಹಿತ ಅವಸ್ಥೆಯಾಗಿ ಬ್ರಹ್ಮ ಉಳಿದಿದೆ. ಇಲ್ಲಿಗೆ ಸಾರಾಸಾರ ವಿಚಾರ ಮುಗಿತು ಅನ್ನೋ ನುಡಿಯನ್ನ ತಿಳಿಸ್ತಾರಪ್ಪ. ಇದ್ರಾಗ ಇನ್ನೂ ಸ್ವಲ್ಪ ಐತಿ. ಈ ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ.